ಎಲ್ರಿಗೂ ನಮಸ್ಕಾರ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ನಾವೀಗ ಬದನೆಕಾಯಿ ತೋಟದ ಹತ್ರ ಒಬ್ಬ ರೈತರು ಬೆಳೆದಿರುವಂಥ ಬದನೆಕಾಯಿ ಗಿಡದ ಹತ್ರ ಹೋಗ್ತಾ ಇದ್ದೀವಿ. ನಿಮಗೆ ತೋರಿಸೋಣ ಅಂತ ಬಿಟ್ಟು. ಒಂದು ಬೆಳೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಅದೇನಾದರೂ ಬೆಳೆ ಸರಿಯಾಗಿ ಬೆಳೆದಿಲ್ಲ ಅಂದರೆ ರೈತರಿಗೆ ಲಾಸ್ ಆಗುತ್ತೆ. ಹಾಗೆ ಏನಾದರೂ ಬೆಳೆ ಚೆನ್ನಾಗಿ ಬೆಳೆದ್ರೆ ಸ್ವಲ್ಪ ಆದರೂ ಅವರಿಗೆ ಲಾಭ ಸಿಗುತ್ತೆ. ಮತ್ತು ದರದ ಮೇಲೆ ಅಂದರೆ ರೇಟ್ ಇರುತ್ತಲ್ವ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ಗಿಡ ನೆಟ್ಟು ಕೂಡಲೇ ಆಗೋದಿಲ್ಲ. ಅಲ್ಲಿ ಗೊಬ್ಬರ, ನೀರು ಎಲ್ಲ ಬೇಕಾಗತ್ತೆ. ಹಾಗಾಗಿ ನೋಡಿ, ಇಲ್ಲಿ ಕೆರೆ ನೋಡಿ, ರೈತರಿಗೆ ನೀರಿನ ಪೂರೈಕೆ ಆಗುವಂಥದ್ದು ಇದೆ. ನೀರಿಲ್ಲ ಅಂದರೆ ಬೆಳೆ ಬೆಳೆಯೋಕ್ಕಾಗೋದಿಲ್ಲ. ರೈತರಿಲ್ಲ ಅಂದರೆ ನಮಗೆ ಹೊಟ್ಟೆಗಿಲ್ಲ. ಹಾಗೆ ಮೈ ಒಲಿತೆ ಕಂಟದಂಗೆ ನೋಡೋದು ಕಷ್ಟ. ಇದ್ರಂಗೆ ತಿಳ್ಕೊಳ್ಳ ಕಲ ಕಂಟದಂಗೆ ತೇಲ್ತಾ ಹೋಗ್ಬೋದ್ಲ. ಹಾಂ ಹಾಂ ಇದ್ರಾಗ ಬಂದೈತಿ ಗಣೆ. ಈ ಗಣೆ ಇದು ಎಷ್ಟು ಜಾಗಕ್ಕೆ ಹಾಕದ? ಎಷ್ಟು ಜಾಗ ಇತ್ತಿದೆ ಹಂಗೆ? 10 ಸೆಂಟ್ಸ್. ಹಾಂ, ಯಾವ್ದ ಹಿಂದೆ ಹತ್ತಿರ ಸೊರತೆಕಾಯಿ, ಕಾಯಿ. ಹಾಂ, ನೀಲಿಕಾಯಿ ಎಲ್ಲ ಇದ್ದಿತ್ತಲ್ಲ, ಅದೇ ಹೇಳೋದು ನಾನು. ಮೊದಲೆಲ್ಲ ಹಾಕೋಣ. ಬೇಡ, ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಬೇಡ, ನಾವು ಹಾಕಿದ್ದು. ಲಾಭ ಇತ್ತ ಇದ್ರಂಗೆ? ಲಾಭ ಅಂತ ಒಟ್ಟು ನಮ್ಮ ಕೆಲಸ ಐಕಲ್ದ ಒಟ್ಟು. ಹಾಂ, ಒಟ್ಟು ಮನೆ ನೀಲಿಕಾಯಿ ಎಂತ ಹಾಕಕ್ಕ ಬುಡಕ್ಕಿದೆ? ಫಸ್ಟ್ ಎಂತ ಮಾಡಕ್ಕ? ಬೀಜ ಇದು ಮಾಡೋದಾ? ಗಿಡ ನಡುವೆ. ಹಾಂ, ಗಿಡನೇ ನೋಡುದಾ? ಬೀಜ ತೊಳೋದಲ್ದಾ? ಈಗ ನಿಲ್ಲಿತ್ಗಣೆ ಅವದಾಗ ಬರಲಿ. ಹೌದು, ಹೇಳ ಸಾಮಾನ್ಯ. ಅದು ಎಲ್ಲ ಗಿಡ ಇಲ್ಲ ಅದು. ಹಾಂ, ಅದ್ರ ಒಂದು 7-8 ಗಿಡಗಳೆಲ್ಲ ಬಂದಿರ್ತದೆ. ಅಲ್ಲೆಲ್ಲ ಇರ್ತದೆ. ಈಗ 5 ರಂಗ ಕಾಯಿ ಇತ್ತು ನನಗೆ. ಇತ್ತಡೆ ಈಗ ಬಂತಾ? ಇದಕ್ಕೆ ಎಂತ ಹಾಕಕ್ಕೆ? ಇದಕ್ಕೆ ಕಂಡಪಟ್ಟಿ ಖರ್ಚು. ಇದಕ್ಕೆ ಒಂದೊಂದ್ಸರ್ತಿ 2-2 ಸಾವಿರ ರೂಪಾಯಿ ಬುಡಕ ಹಾಕಿ. ಹೌದಾ? ಇದನ್ನೀಗ ಫಸ್ಟ್ ಗಿಡ ನೋಡುದಲ್ಲ, ಗಿಡ ಐಕರೆ ಅಂತ ಕೇಳ. ಗಿಡ ಬೀಜ ಹಾಕೋದು. ಬೀಜ ಹಾಕುದು, ಗಿಡ ಹತ್ತೆ. ಗಿಡ ಆದ್ಮೇಲೆ ಇದಕ್ಕೆ ಏರಿ ಮಾಡ್ಕ. ಏರಿ ಬಾಗ್ದೆ ಏರಿ ಮಾಡಿ. ಈಗೆಲ್ಲ ಹುಲ್ಲು ಬಂತೆ. ಮೊನ್ನೆಲ್ಲ ಕಮತೆಲ್ಲ ಹಾಕಿದಿತ್ತ. ಈಗೆಲ್ಲ ಸ್ವಲ್ಪ ಬಿಟ್ಟಲ್ಲ. ಈಗ 3-4 ಕೊಯ್ಲು ಆಯ್ತು. ಏರಿ ಮಾಡ್ರ ಮೇಲೆ ಅದಕ್ಕೆ ಗೊಬ್ಬರ ಅಂತ ಗೊಬ್ಬರ ಹಾಕುದು? ಗೊಬ್ಬರ ಹಟ್ಟಿ ಗೊಬ್ಬರ ಹಾಕುದು. ಹಟ್ಟಿ ಗೊಬ್ಬರ ಈ ಗೌರ್ಮೆಂಟ್ ಗೊಬ್ಬರ ಅಂತ ತಂದು ಹಾಕುದಿಲ್ಲ? ಗೌರ್ಮೆಂಟ್ ಗೊಬ್ಬರ ಹಾಕಲ್ಲ. ಇದೆ ಒಂದೊಂದ್ ಸರ್ತಿ 40 kg 30 kg 50 kg ಹಾಕುದಲ್ಲ. ಒಂದು 40 kg 30 kg ಹಾಕ. ಇನ್ನೀಗ ಮೊನ್ನೆ 30 kg ಹಾಕೈತಿ. ಈ ಸರ್ತಿ 40 kg ಹಾಕ್ತಿ. ಅದ ನಿನ್ನೆ ಎಣ್ಣೆ ಹೊಡೆದ. ಇದಕ್ಕೆಲ್ಲ ಹುಳ ಬಿದ್ದರೂ ಕೂಡಲೇ ನಿನ್ನೆ ಹೊಡೆದಿದೆ ಔಷಧಿ. ನಿನ್ನೆ ಸಾಯಂಕಾಲ ಹೊಡೆದ್ದು. ಆ ಹಸಿರು ಗಿಡ ಇಲ್ಲ ಇವತ್ತು. ಅದ ಎಲ್ಲವ ಬೇಡ ಬಾ, ಸಾಕು ಬಾ. ಈಗ ಕೊಯ್ದಿಲ್ಲ ಬದ್ನೆಕಾಯಿ? ಇಲ್ಲ, ಕೊಯ್ದು ಇನ್ನು ನಾಡ್ದು ಆಯ್ತು. ಅದು ನಿನ್ನೆ ಎಣ್ಣೆ ಹೊಡೆದ್ದಲ್ಲ. ಅಲ್ಲೇ ತಗೋಬೇಕು ಹೇಳಿ. ಯಾರಿಗೆ?
ಇವ್ರಿಗ ಹಾಂ ಈಗ ಎಣ್ಣೆ ಹೊಡೆದಿತ್ತಲ್ಲ ಬೇಡ ಬೇಡ ನಾ ಇವತ್ತೇನು ಬೇಡ ಏನಾಗುತ್ತೆ. ಬಾ ಬಾ ಬನ್ನಿ ಬನ್ನಿ ನಾ ಇಲ್ಲ ಅದೇ ಇದು ವೀಡಿಯೋದಲ್ಲಿ ಬರ್ತಿತ್ತು. ಇದು ಎಂಥದ್ದು ಮಡಿವಾಳ ಸೊಪ್ಪು ಅಂದೇಳಿ ಇರುತ್ತೆ, ಗೊತ್ತಿತ್ತಾ ನಿಮಗೆ? ಮಡಿವಾಳ ಸೊಪ್ಪು ಅದೇ ಅಂತ ಅದಕ್ಕೆ ಅಲಸಂದಿ ಅಂದರೆ ಸಾಕತ್ತಿ ಬಿಸ್ಲಂಗೆ. ಯಾವುದ್ರಂಗೆ? ಹಾಂ ಇದೆಲ್ಲ ಎಂಥ ಗಿಡ ಇಲ್ಲ ಇಲ್ಲ ಎಂಥ ಗಿಡ ಇದೆ? ಅಲಸಂಡಿಯಾ? ಇದು ಬದ್ನಿಯಾ? ಅದೇ ಹೋಯ್ತದಲ್ಲ ಆಯ್ಕೆ ಇಲ್ಲ ನೋಡಿ, ಈ ರೀತಿಯಾಗಿ ಒಬ್ಬ ರೈತರ ಬೆಳೆಯುವಂಥ ಬೆಳೆಗೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದಿಲ್ಲ. ನಾವು ಒಂದು ಕ್ಷಣ ಯೋಚನೆ ಮಾಡಿದರೆ ಒಬ್ಬ ರೈತ ಇಲ್ಲ ಅಥವಾ ಸೈನಿಕರು ಇಲ್ಲ ಅಂತಂದರೆ ಒಂದು ಕ್ಷಣ ಊಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ಥರ ಪರಿಸ್ಥಿತಿ ನಮ್ಮದಾಗಿರುತ್ತೆ. ಹಾಗಾಗಿ ದೇಶಕ್ಕೆ ರೈತ ಮತ್ತು ಸೈನಿಕರ ಅಗತ್ಯ ಇರುತ್ತೆ. ನೋಡಿ, ಇಲ್ಲಿ ರೋಡಲ್ಲಿ ಹೋಗ್ತಾಯಿದೆ ನೋಡಿ, ಹೆಂಗೆ ಹೋಗ್ತಾಯಿದೆ ನೋಡಿ.